ಅನಧಿಕೃತ ಶಾಲೆ ತೆರವಿಗೆ ಹಾಗೂ ದೇವಸ್ಥಾನದ ಕಾಂಪೌಂಡ್ ನಿರ್ಮಾಣಕ್ಕೆ ಗ್ರಾಮಸ್ಥರ ಆಗ್ರಹ. ತರೀಕೆರೆ ತಾಲೂಕು ಅಮೃತಾಪುರ ಹೋಬಳಿ ನೆರಲಕೆರೆ ಗ್ರಾಮದ ಸರ್ವೆ ನಂಬರ್ 272ರ ಸರ್ಕಾರಿ ಜಾಗದಲ್ಲಿ ನವೋದಯ ಪಬ್ಲಿಕ್ ಶಾಲೆ ನಡೆಸಲಾಗುತ್ತಿದ್ದು, ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅನಧಿಕೃತವಾಗಿ ನಡೆಯುತ್ತಿರುವ ಶಾಲೆಯನ್ನು ತೆರವುಗೊಳಿಸಬೇಕು ಎಂದು ನೇರಲಕೆರೆ ಗ್ರಾಮಸ್ಥರು ಹಾಗೂ ಎನ್ಎಂ ಪ್ರಶಾಂತ್ ಆಗ್ರಹಿಸಿದರು. ಇಂದು ತರೀಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಪವಿಭಾಗಾಧಿಕಾರಿಗಳು ದಿನಾಂಕ 5/5/2026ರ ಪತ್ರದ ಮೂಲಕ ಶಾಲೆಯನ್ನು ತೆರವುಗೊಳಿಸಲು ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಇದೇ ವೇಳೆ ಚಿಕ್ಕಬಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ದಿನಾಂಕ 15/5/2026ರಂದು ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ಸೆಕ್ಷನ್ 39, 53, 57 ಮತ್ತು 60ರ ಅಡಿ ಶಾಲಾ ಆಡಳಿತ ಮಂಡಳಿಗೆ ನೋಟಿಸ್ ನೀಡಿದ್ದು 7 ದಿನಗಳ ಒಳಗೆ ಸೂಕ್ತ ದಾಖಲೆಗಳೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಕಚೇರಿಗೆ ವಿವರಣೆ ಸಲ್ಲಿಸಲು ಸೂಚಿಸಲಾಗಿದೆ. ಇಲ್ಲವಾದಲ್ಲಿ ಕಾಯಿದೆ ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಶಾಲಾ ಆಡಳಿತ ಮಂಡಳಿ ದಾಖಲಾತಿ ಪ್ರಕ್ರಿಯೆ ಮುಂದುವರೆಸಿದೆ ಎಂದು ಆರೋಪಿಸಿದರು. ಆದ್ದರಿಂದ ಅನಧಿಕೃತ ಶಾಲೆಯನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಬಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲೇಶ್ವರ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಮಹೇಶ್ವರಪ್ಪ ಮಾತನಾಡಿ, ರಾಜ್ಯದಲ್ಲಿ ಸುಮಾರು 3800 ಸಿ ಕೆಟಗರಿ ದೇವಸ್ಥಾನಗಳು ಮುಜರಾಯಿ ಇಲಾಖೆಯಲ್ಲಿ ನೋಂದಾಯಿತವಾಗಿದ್ದು, ಬಹುತೇಕ ಗ್ರಾಮ ಠಾಣಾ ಜಾಗಗಳಲ್ಲಿ ಇವೆ ಎಂದು ಹೇಳಿದರು. ನೇರಲಕೆರೆ ಗ್ರಾಮದ ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿರುವ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ಗ್ರಾಮಸ್ಥರು ಸುಮಾರು 2.5 ಕೋಟಿ ರು ದೇಣಿಗೆ ಸಂಗ್ರಹಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಆದರೆ ದೇವಸ್ಥಾನದ ಕಾಂಪೌಂಡ್ ನಿರ್ಮಾಣಕ್ಕೆ ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಅವರು ದೂರಿದರು. 1946ರಲ್ಲಿಯೇ ದೇವಸ್ಥಾನದ ಚೆಕ್ಕುಬಂದಿ ನಮೂದಾಗಿದ್ದು 1993ರಲ್ಲಿ ರಂಗನಾಥ ಸ್ವಾಮಿ ಮೂರ್ತಿ ಪ್ರತಿಷ್ಠಾನ ಮಾಡಲಾಗಿದೆ ಎಂದು ತಿಳಿಸಿದರು. ದೇವಸ್ಥಾನದ ವಿಸ್ತೀರ್ಣ 100x80 ಅಡಿ ಪ್ರದೇಶದಲ್ಲಿದ್ದು, ಕಂದಾಯ ಇಲಾಖೆ ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತವು ದೇವಸ್ಥಾನದ ಕಾಂಪೌಂಡ್ ನಿರ್ಮಾಣಕ್ಕೆ ಬೆಂಬಲ ನೀಡಬೇಕು ಎಂದು ವಿಎಸ್ಎನ್ ಉಪಾಧ್ಯಕ್ಷ ಮಹೇಶ್ ಹಾಗೂ ದೇವಸ್ಥಾನ ಸೇವಾ ಸಮಿತಿಯ ಕಾರ್ಯದರ್ಶಿ ಯತೀಶ್ ಕುಮಾರ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಕೆಂಚಪ್ಪ, ಚೇತನ್, ಕಿರಣ್, ಪ್ರದೀಪ್, ತಿಪ್ಪೇಶ್, ಗಿರೀಶ್, ರಮೇಶ್, ಎಂಪಿ ಕುಮಾರಣ್ಣ, ಮಂಜಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚ್ಇ, ತರೀಕೆರೆ, ಎನ್ಕೆಎಸ್ ಟಿವಿ4. ನವೋದಯ ಪಬ್ಲಿಕ್ ಶಾಲೆ ಖಾಸಗಿಯ ಒಂದು ಶಾಲೆ ಇದು ಗ್ರಾಮ ಪಂಚಾಯತಿಂದ ಆಗಲಿ ಇದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆಗಲಿ ಯಾವುದೇ ಪರ್ಮಿಷನ್ ತಗೊಂಡ್ರಲ್ಲಿ ಅಕ್ರಮವಾಗಿ ಶಾಲೆಯನ್ನು ನಿರ್ಮಾಣ ಮಾಡಿ ಈಗ ಶಾಲೆ ನಡೆಸ್ತಾ ಇದ್ದಾರೆ. ಅನಧಿಕೃತವಾಗಿ ಶಾಲೆ ನಡೀತಾ ಇರೋದು. ಕಟ್ಟಡನೂ ಅನಧಿಕೃತ, ಗ್ರಾಮ ಪಂಚಾಯತಿ ಪರ್ಮಿಷನ್ ಇದ್ದಲ್ಲೇ ಕಟ್ಟಿರೋದು. DC ಕನ್ವೆನ್ಷನ್ ಆಗಿಲ್ಲ. ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಇದು ಸಂಸ್ಥಾಪಕನ ಅಧ್ಯಕ್ಷರು AR ರಾಜಶೇಖರಪ್ಪ ಅಂತ ಇದು ಶಾಲೆ ಸಮಿತಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು ಪರ್ಮಿಷನ್ ತಗೊಬೇಕಾದ್ರೆ ಯಾವುದೇ ರೀತಿ ಬಿಲ್ಡಿಂಗ್ ಅನ್ಲೇಷನ್ ಕಾಪಿ ಆಗಲಿ, ಫೈರ್ ಕ್ಲಿಯರೆನ್ಸ್ ಆಗಲಿ, ಯಾವುದೇ ರೀತಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಈ ಶಾಲೆಯನ್ನು ಬಿಲ್ಡಿಂಗ್ ಅನಾಥರೈಸ್ ಆಗಿ ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಂದ ಪರ್ಮಿಷನ್ ಆಗಿಲ್ಲ, ಈ ವರ್ಷದ ಶಾಲೆ ರಿನ್ಯೂವಲ್ ಆಗಿಲ್ಲ, ಹಂಗಾದ್ರೂ ಸಹ ಮಕ್ಕಳನ್ನು ದಾಖಲಾತಿ ಮಾಡ್ಕೊತಾ ಇದ್ದಾರೆ. ಈ ವರ್ಷದ ರಿನ್ಯೂವಲ್ ಆಗಿಲ್ಲ ಕಾಪಿ. ಸರ್ಕಾರದವರು ಶಾಲೆ ಆದೇಶ ಮಾಡಿದ್ದಾರೆ. ತಹಸೀಲ್ದಾರ್ ನೇರಲಕೆರೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ದಿನ ಪತ್ರಿಕಾ ಮಾಧ್ಯಮಕ್ಕೆ ನಾನು ತಿಳಿಯಪಡಿಸುವುದೇನೆಂದರೆ, ನೇರಲಕೆರೆ ಗ್ರಾಮದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು 100 ವರ್ಷದಿಂದ ಇದ್ದು, ಅದನ್ನ ಶಿಥಿಲಗೊಂಡಿರೋ ಕಾರಣ 4 ವರ್ಷದಿಂದ ಅದನ್ನ ಡೆಮಾಲಿಷ್ ಮಾಡಿ ಮತ್ತೆ ಹೊಸದಾಗಿ ಆ ದೇವಸ್ಥಾನನ 4 ವರ್ಷದಿಂದ 2021-22ರಲ್ಲಿ ಶಿಥಿಲಗೊಂಡಿರೋ ದೇವಸ್ಥಾನನ ಕೆಡವಿ ಹೊಸ ನಿರ್ಮಾಣ ದೇವಸ್ಥಾನ ಮಾಡೋದು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಗ್ರಾಮದ ಎಲ್ಲ ಜನರು ಅದಕ್ಕೆ ಹಣ ಸಂದಾಯ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಗ್ರಾಮ ಒಪಿನಿಯನ್ ತಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಕೆಲಸ ದೇವಸ್ಥಾನ ಆಯಿತು. ದೇವಸ್ಥಾನದ ಇನ್ನೂ 20% ಕೆಲಸ ಇರೋದ್ರಿಂದ, ಕಾಂಪೌಂಡ್ ಕೆಲಸ ಬೇರೆ ಕೆಲಸಗಳೆಲ್ಲ ಇರೋದ್ರಿಂದ ಒಬ್ಬ ಅಕ್ಕಪಕ್ಕ ಇರೋರು ದಾರಿ ಸಮಸ್ಯೆ ಅಂತೇಳಿ ದೇವಸ್ಥಾನನ ಕೆಲಸ ನಿಲ್ಲಿಸಿದ್ದಾರೆ.
ಅದು ನಮ್ಮ ದೇವಸ್ಥಾನದ ಯಾವುದೇ ಒಂದು ಪಿನ್ ಪಾಯಿಂಟ್ ತಪ್ಪಿಲ್ಲ. ದೇವಸ್ಥಾನಕ್ಕೆ ಆ ವ್ಯಕ್ತಿ ದೇವಸ್ಥಾನಕ್ಕೆ ಬಂದು ಮಾತಾಡಲ್ಲ, ಬರಲ್ಲ, ದೇವಸ್ಥಾನಕ್ಕೆ ಕರೆದ್ರೂ ಕೂಡ ಬರಲ್ಲ. ನಾವೇನು ಯಾರಿಗೂ ಹೊಡೆಯಲ್ಲ, ಬೈಯಲ್ಲ, ಕುತ್ಕೊಂಡು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಿಲ್ಲ. ಯಾವುದೋ ಉದ್ದೇಶ ಇಟ್ಕೊಂಡು ದೇವಸ್ಥಾನಕ್ಕೆ ತೊಂದರೆ ಕೊಡ್ತೇನೆ. ದೇವಸ್ಥಾನದ ಪೂಜೆ ಪುನಸ್ಕಾರ ಇದ್ದಂಗೆ 2 ವರ್ಷ 3 ವರ್ಷ ಮೇಲಾಯಿತು. ಆ ಮುಂದುವರ್ಷದ ಭಾಗ ನಾವು ಎಲ್ಲ ಗ್ರಾಮದವರು ಸೇರಿಕೊಂಡು ಒಂದು ತೀರ್ಮಾನ ಮಾಡೋಣ ಅಂತ ಯಾರೋ ಇದು ಗಮನ ವಹಿಸಿ ಕೆಲಸ ಮಾಡ್ತಾರೆ. ನಮ್ಮ ದೇವಸ್ಥಾನ ಮುಚ್ಚೋಗಿದೆ, ಅದು ಮತ್ತೆ ವ್ಯವಸ್ಥಿತವಾಗಿ ಮತ್ತೆ ಬರಬೇಕು. ವ್ಯಕ್ತಿ ಹೆಸರು ದಯಾನಂದ್ ಅಂತೇಳಿ, ಅಲ್ಲಿ ಲಿಂಗಮೂರ್ತಿ ದಯಾನಂದ್ 3-4 ಮನೆಯವರು. ಅದನ್ನು ಕಾನೂನು ರೀತಿ ಇದು ಗ್ರಾಮ ಜಾಗ, ಇದು ಕಟ್ಟಬಾರ್ದು ಅಂತ ನಿಲ್ಸಿದ್ರೆ ಇಡೀ ತಾಲೂಕಾದ್ಯಂತ ಗ್ರಾಮ ಠಾಣ ಒಳಗಡೆ ದೇವಸ್ಥಾನಗಳಿರೋದು ಎಲ್ಲ ಗ್ರಾಮದಲ್ಲೂ. ಅದು ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಡಾಕ್ಯುಮೆಂಟು ಕೂಡ ಇದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮುಜರಾಯಿಗೆ ಸಂಬಂಧಪಟ್ಟಿರೋ ದೇವಸ್ಥಾನ ಇದೆ ಅಂತ ತಪ್ಪು ಮಾಹಿತಿ ಹೇಳಲ್ಲ. ಅದು ತೊಂದರೆ ಕೊಡಬಾರ್ದು. ಆ ಕೆಲಸ ನಮಗೆ ಮಾಡಿಕೊಟ್ಟು ಮುಂದಿನ ಕೆಲಸಗಳು ಮಾಡ್ಕೊಡೋಕ್ಕೆ ಅನುವು ಮಾಡಿಕೊಡ್ಬೇಕು. ಈ ಮೂಲಕ ಹೇಳ್ತೀನಿ ಪತ್ರಿಕಾ ಮಾಧ್ಯಮ.